ಸಂಭವಿಸಿದಂತಹ ಕೆಫೆ ಸ್ಫೋಟ ಕೇಸ್ ಇದು. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಾಂಬರ್ಸ್ ಶಿಫ್ಟ್ ಆಗಿದ್ದಾರೆ. ಇಂದು ನ್ಯಾಯಾಧೀಶರ ಮುಂದೆ ಬಾಂಬರ್ಸ್ ಅನ್ನ ಹಾಜರುಪಡಿಸೋದಕ್ಕೆ ಎನ್ಐಎ ಅಧಿಕಾರಿಗಳು ಅಂದ್ರೆ ತಡರಾತ್ರಿ ಬೆಂಗಳೂರಿಗೆ ಅವ್ರನ್ನ ಕರೆ ತಂದಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಎನ್ಐಎ ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಇವರಿಬ್ಬರ ವಿಚಾರಣೆಯಲ್ಲಿ ಏನೆಲ್ಲ ಸತ್ಯ ಹೊರಬೀಳುತ್ತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಇಬ್ಬರ ಬಂಧನ ತನಿಖೆ ಹೇಗೆ ಸಹಕಾರಿಯಾಗುತ್ತೆ? ರಿಪಬ್ಲಿಕಾನದಲ್ಲಿ ವಿಚಾರಣೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೆಫೆ ಬ್ಲಾಸ್ಟ್ ಕೇಸ್ ಮತ್ತೊಂದು ಕಡೆ ಈಗ ಆ ಇಬ್ಬರನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಹಾಜರುಪಡಿಸ್ತಾರೆ ನ್ಯಾಯಾಧೀಶರ ಮುಂದೆ. ಮತ್ತೊಂದು ಕಡೆ ಅಬ್ದುಲ್ ಮತೀನ್ ತಾಹಾ ಈತನ ವಿಚಾರಣೆ ತುಂಬ ಪ್ರಮುಖ. ನನಗೆ ಇವರ ಹೆಸರೇ ಕನ್ಫ್ಯೂಸ್ ಆಗುತ್ತಪ್ಪ. ನಾಲ್ಕು ಹೆಸರು ಭಾಳ ಕನ್ಫ್ಯೂಸ್ ಆಗುತ್ತೆ. ಈ ಉಮೇಶ ರಮೇಶ ನಾರಾಯಣ ಅಂತಿದ್ರೆ ಈಸಿ, ಅವನು ಇವನು ಅಂತ. ಇದು ನೋಡಿ ಅಬ್ದುಲ್ ಮತೀನ್ ತಾಹಾ ಅಂತೆ. ಆಮೇಲೆ ನೀವು 4 ಹೆಸರು ಹೇಳಿ ಗೊತ್ತೇ ಆಗಲ್ಲ, ಅದು ಮತ್ತೆ ಸೇಮ್ ಒಂದೇ ಥರ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಅಂದರೆ ಅವರನ್ನು ಕರ್ಕೊಂಬಂದರೆ ಇಡೀ ಜೋಕೆಪಾಟ್. ಅಬ್ದುಲ್ ಮತೀನ್ ತಾಹಾ ವಿಚಾರಣೆ ತುಂಬ ಪ್ರಮುಖವಾಗುತ್ತೆ. ಕರ್ನಲ್ ಹೆಸರಿನಲ್ಲಿ ನೋಡಿ, ಕರ್ನಲ್ ಹೆಸರಿನಲ್ಲಿ ಕರೆಯಲ್ಪಡುವ ಹ್ಯಾಂಡ್ಲರ್ ಯಾರು, ಈತನ ನಿಜವಾದ ಹೆಸರೇನು, ಎಲ್ಲಿನವನನ್ನು ಮಾಹಿತಿ ಪಡೀತಾ ಇದ್ದಾರೆ, ತಾಹಾ ಕಡೆಯಿಂದ ಯಾರ್ಯಾರು ತರಬೇತಿ ಪಡೆದಿದ್ದಾರೆ, ಶಿವಮೊಗ್ಗದಲ್ಲಿ ತರಬೇತಿ ಪಡೆದವರು ಎಷ್ಟು ಜನ, ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸ್ತಾರೆ, ಕಳೆದ 4 ವರ್ಷಗಳಲ್ಲಿ ಎಲ್ಲೆಲ್ಲಿ ಸಭೆ ನಡೆಸಲಾಗ್ತಾ ಇತ್ತು, ಉಗ್ರ ಕೃತ್ಯಕ್ಕೆ ಹಣ ಪೂರೈಕೆ ಮಾಡಿದ್ಯಾರು, ಅವರ ಬೆನ್ನು ಮೂಳೆ ಮುರಿದ್ರೆ ಎಲ್ಲ ಸರಿಯಾಗುತ್ತೆ. ಓಕೆ, ಉಗ್ರ ಕೃತ್ಯಕ್ಕೆ ಹಣ ಪೂರೈಕೆ ಮಾಡಿದ್ಯಾರು, ತಾಹಾ ವಿಚಾರಣೆ ವೇಳೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಲಿದೆ. ನೋಡಿ, ಇವನು ಅಬ್ದುಲ್ ಮತೀನ್ ತಾಹಾ ನಿನ್ನೆ ಅರೆಸ್ಟ್ ಆದಂಥವನು. ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಸಮಗ್ರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆ, ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೇರೆ ಬೇರೆ ಹೆಸರು ಹೇಳಿಕೊಂಡು ಶಂಕಿತರು ಓಡಾಟ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಹೇಳಲೇಬೇಕಾಗತ್ತೆ. ನೋಡಿ, ಗುರುತು ಮರೆಮಾಚಲು ಹೆಂಗೆ ಮಾಡ್ತಾರೆ ನನಗೆ ಅರ್ಥ ಆಗಲ್ಲಪ್ಪ. ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಆಮೇಲೆ ಯಾರಿಗೂ ಪರಿಚಯ ಇರೋದಿಲ್ವಾ? ಒಂದು ಊರಿಗೆ ನೋಡಿ, ಚೆನ್ನೈನಲ್ಲಿ ವಿಘ್ನೇಶ್ ಆಗ್ಬಿಡ್ತಾನೆ ಈತ, ಹಿಂದೂ ಯುವಕರ ಹೆಸರು ಬಂದ. ಆಮೇಲೆ ಕೋಲ್ಕತ್ತಾದಲ್ಲಿ ಅನ್ಮೋಲ್ ವಿಘ್ನೇಶ್. ಆಮೇಲೆ ನಿಮಗೆ ಹೆಸರುಗಳು ಕೂಡ ಯಾಕೆ ಚೇಂಜ್ ಆಗಬೇಕು ಅಂತಂದರೆ, ನಿಮಗೆ ಪಂಜಾಬ್ಗೆಲ್ಲ ಹೋಗ್ಬಿಟ್ಟು ನೀವು ಉಮೇಶ ರಮೇಶ್ ಅಂತಂದ್ರೆ ಆಗಲ್ಲ. ಅಲ್ಲಿ ರಣಬೀರ್, ಆಮೇಲೆ ಮುಖದ್ದ, ಹಾಗೆಲ್ಲ ಸಿಂಗ್ ಗಿಂಗ್ ಆ ಥರನೇ ಬರಬೇಕಾಗತ್ತೆ ನಿಮಗೆ. ಆಮೇಲೆ ನೀವು ಒಂದೊಂದು ರಾಜ್ಯಗಳಿಗೆ ಹೋಗುವಾಗ ಆ ಹೆಸರುಗಳು ಬೇರೆ ಬೇರೆ ಆಗುತ್ತೆ. ನೋಡಿ, ಇದು ಚೆನ್ನೈನಲ್ಲಿ ವಿಘ್ನೇಶ್ ಅಂತ ಮಾಡಿದ್ದಾರೆ, ಕೋಲ್ಕತ್ತಾದಲ್ಲಿ ಅನ್ಮೋಲ್ ವಿಘ್ನೇಶ್. ನಮ್ಮ ಕಡೆ ಎಲ್ಲ ಅನ್ಮೋಲ್ ಹೆಸರುಗಳು ಭಾಳ ಕಡಿಮೆ. ಇನ್ನೇ ಅನ್ಮೋಲ್ ಹೆಸರಲ್ಲಿ ತಾಹಾ ಓಡಾಟ ಮಾಡ್ತಾನೆ. ಚೆನ್ನೈನಲ್ಲಿ ಮೊಹಮ್ಮದ್ ಜುನೈದ್ ಸೈಯದ್. ಅಂದರೆ ಯಾಕೆ ಈ 3 ಹೆಸರು ಕೊಡ್ತಾರೆ ಅಂದರೆ ಸಮ್ಟೈಮ್ಸ್ ಕನ್ಫ್ಯೂಷನ್ ಮಾಡಲಿಕ್ಕಾದ್ರೂ ಇರುತ್ತೆ. ಮೊಹಮ್ಮದ್ ಅಂತ ಕರಿಬೋದು, ಜುನೈದ್ ಅಂತ ಕರಿಬೋದು, ಸೈಯದ್ ಅಂತ ಕರಿಬೋದು, ಅಥವಾ ಇವ್ರದ್ದು ಯಾವುದಾದ್ರೂ ಕೋಡ್ ವರ್ಡ್ ಇರ್ಬೋದು ಅವರಿಗೆ, ಇವ್ರು ಯಾರು ಅಂತೇಳಿ. ಅಂದರೆ MJS, ಆಗ ಅವ್ರಿಗೆ ಒಂದು ಕೋಡ್ ವರ್ಡಲ್ಲಿ ಇದು ನನ್ನನ್ನು ಕರೀತಾ ಇದ್ದಾರೆ ಅಂತ ಗೊತ್ತಿರ್ಬೋದು. ಕೋಲ್ಕತ್ತಾದಲ್ಲಿ ಯಶು ಶಹನವಾಜ್ ಪಾಟೀಲ್. ಇವ್ರಿಗೆ ಈ ಹೆಸರುಗಳೆಲ್ಲ ಹೆಂಗಿಡ್ತಾರೆ ರೀ? ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಬಾಂಬರ್ಸ್ ವಾಸ ಮಾಡ್ತಾರೆ, ಕೆಲವು ಮನೆಗಳಲ್ಲಿ ಸ್ಟೇ ಮಾಡ್ತಾರೆ. ಎಷ್ಟು ಭಯಾನಕ, ಎಷ್ಟು ಆತಂಕಕಾರಿಯಾಗಿದೆ. ಅವರೆಲ್ಲ ಬಂದು ಆ ಬಾಂಬ್ ಬ್ಲಾಸ್ಟ್ ಮಾಡಿ ಹೋಗಿದ್ರಲ್ಲ, ಏನು ಇದರಿಂದ ಲಾಭ ಇವರಿಗೆ? ಇದು ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂಥ ಕೆಲಸ ಅಲ್ವಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡಿಕೊಂಡು ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ, ಒಳ್ಳೊಳ್ಳೆ ಜಾಬ್ ಮಾಡ್ಕೊಂಡು ಇರ್ಬೋದಲ್ಲ. ಭಾರತ ಯಾವುದಕ್ಕೆ ಏನು ಕಡಿಮೆ ಮಾಡಿದೆ? ಮುಸ್ಲಿಮರಾಗಲಿ ಮತ್ತೊಬ್ಬರಾಗಲಿ ಭಾರತದಲ್ಲಿ ಇರೋಷ್ಟು ಸ್ವಾತಂತ್ರ್ಯ ಯಾವ ದೇಶದಲ್ಲಿದೆ? ಸೌದಿ ಅರೇಬಿಯಾದಲ್ಲೂ ಕೂಡ ಮುಸ್ಲಿಮರಿಗೆ ಇಷ್ಟು ಸ್ವಾತಂತ್ರ್ಯ ಇಲ್ಲ. ನಂಬರ್ 1. ಎರಡನೇದಾಗಿ, ಅಲ್ಲ ನಾವು ಅದೇ ಥರ ಇರ್ತಿದ್ದ ಆ ಥರನೇ ಇರ್ಬೋದು. ಪೂರ್ಣ ಪ್ರಮಾಣದಲ್ಲಿ ನಾವು ಕಟ್ಟರಾಗಿ ಭಗವಂತನ ಆರಾಧನೆಯಲ್ಲಿ ನಿರತರಾಗಿರ್ತೀವಿ, ಇರ್ಬೋದು. ಭಾರತ ಯಾವುದಕ್ಕೆ ಬೇಡ ಅಂದಿದೆ? ನಿಮಗೆ ಸ್ವಾತಂತ್ರ್ಯ ಇದೆ, ಇರ್ಬೋದು. ನಾಟ್ ಓನ್ಲಿ ಮುಸ್ಲಿಮ್ಸ್, ಆಲ್ ಹಿಂದೂಸ್. ಈಗ ಹಿಂದೂಗಳಿಗಾದ್ರೂ ಅಷ್ಟೇ, ಇಲ್ಲಪ್ಪ ನಾನು ಒಂದು ಯಾವುದೇ ದೇವಾರಾಧನೆ ಮಾಡೋದಿಲ್ಲ, ಮಾಡಬೇಡ, ಮನೆಯಲ್ಲಿ ಇರ್ಕೋ. ಕೆಲವು ದೇಶಗಳಲ್ಲಿ ಹಂಗಿಲ್ಲ. ನೀವು ಶುಕ್ರವಾರ ದಿವಸ ನೀವು ಕೆಲಸ ಇರಲಿ ಇಲ್ಲದೇ ಇರಲಿ, ನೀವು ಅನ್ಯಮತಿಯಾಗಿದ್ದರೆ ನೀವು ಹೊರಗಡೆ ಬರುವಂಗಿಲ್ಲ, ನೀವು ಅಥವಾ ಅದನ್ನು ಪ್ರದರ್ಶನ ಮಾಡುವಂಗಿಲ್ಲ ನೀವು. ಅಂಥದಕ್ಕೆಲ್ಲ ಯಾವುದಕ್ಕೂ ನಿಮಗೆ ಕುಂದುಕೊರತೆ ಇಲ್ಲದ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ
ಒಂದು ಸಂವಿಧಾನಬದ್ಧವಾಗಿ ನೀವು ನಡ್ಕೊಳ್ಳೋದ್ರೆ ನಿಮಗೆಲ್ಲ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ಈ ಥರ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮನ್ನು ಹೆಡೆಮುರಿ ಕಟ್ಟಲೇಬೇಕಾಗುತ್ತೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ಸುನೀಲ್ ಮತ್ತು ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಏನೆಲ್ಲ ಆಯಿತು? ಸುನೀಲ್, ನಿನ್ನೆಯಿಂದ ನಿರಂತರವಾಗಿ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಆತನನ್ನು ತಡರಾತ್ರಿ ಕರ್ಕೊಂಬರಲಾಗಿದೆ. ಇವತ್ತು ಏನೇನೆಲ್ಲ ಆಗತ್ತೆ, ಆಮೇಲೆ ಏನೇನೆಲ್ಲ ಮಾಹಿತಿಗಳು ವೆರಿ ಇಂಪಾರ್ಟೆಂಟ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರಿಂದ ತಿಳ್ಕೊಳ್ಳೋದು. ಎಸ್ ಜಯಪ್ರಕಾಶ್, ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್ ನಿನ್ನೆ ಇಬ್ಬರು ಕೂಡ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಆಗಿರುವಂಥದ್ದು ಮತ್ತು ಅವ್ರನ್ನ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸಿಗೆ ಸಂಬಂಧಪಟ್ಟಂತೆ ಇಬ್ಬರು ಅಕ್ಯೂಸ್ಗಳು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು ಅಷ್ಟೇ ವಿಷಯ ಅಲ್ಲ. ಏನಕ್ಕೆ ಅಂದರೆ ಅಬ್ದುಲ್ ಮತೀನ್ ತಾಹಾ ಅನ್ನುವಂಥ ವ್ಯಕ್ತಿ ಯಾರಿದ್ದಾನೆ, ಈತ ನಮ್ಮ ಕೇವಲ ಕರ್ನಾಟಕದ ಮಟ್ಟಿಗೆ ಅಲ್ಲ, ಎಂಟೈರ್ ಭಾರತದ ಮಟ್ಟಿಗೆ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಅನ್ನುವಂಥದ್ದನ್ನು ತೆಗಿತಾ ಹೋದರೆ ಒಂದು ಕಾಲದಲ್ಲಿ ಹೇಗೆ ಭಟ್ಕಳ್ ಬ್ರದರ್ಸ್ ಅನ್ನುವಂಥ ಹೆಸರು ಮುಂಚೂಣಿಯಲ್ಲಿತ್ತೋ ಅದೇ ರೀತಿ ಈಗಿನ ದಿನದಲ್ಲಿ ಟಾಪ್ ಲೆವೆಲಲ್ಲಿ ಇರುವಂಥ ಹೆಸರು ಅಬ್ದುಲ್ ಮತೀನ್ ತಾಹಾ. ಈತ ಕೇವಲ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಭಾರತದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಡುತ್ತೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಐಸಿಸ್ ರಿಲೇಟೆಡ್ ಭಾರತದಲ್ಲಿ ಏನೇನು ಚಟುವಟಿಕೆಗಳಾಗ್ತಿದ್ದಾವೆ ಇದೆಲ್ಲದಕ್ಕೂ ಕೂಡ ಟಾಪ್ ಲೆವೆಲಲ್ಲಿ ಇರುವಂತಹ ಲೀಡರ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದೇ ಒಂದು ಕಾರಣಕ್ಕೋಸ್ಕರ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಈತನನ್ನು ಅರೆಸ್ಟ್ ಮಾಡಿರುವಂಥದ್ದು ಇಟ್ಸ್ ಎ ಬಿಗ್ ಕ್ಯಾಚ್. ನಿಜಕ್ಕೂ ಕೂಡ ಕಳೆದ ಹಲವಾರು ವರ್ಷಗಳಲ್ಲಿ ಆಗಿರುವಂತಹ ಅರೆಸ್ಟ್ಗಳನ್ನು ನೋಡಿದರೆ ಅದೆಲ್ಲದರಲ್ಲೂ ಕೂಡ ಅತ್ಯಂತ ದೊಡ್ಡ ಬಿಗ್ ಕ್ಯಾಚ್ ಅಂದರೆ ಇದೇ ಅಬ್ದುಲ್ ಮತೀನ್ ತಾಹಾ. ಏನಕ್ಕೆ ಅಂದರೆ ಈತ ಕೇವಲ ಎಲ್ಲೋ ಹೋಗಿ ಈಗ ಈ ಕೇಸ್ನಲ್ಲಿ ಮುಸಾವಿರ್ ಹುಸೇನ್ ಆತ ಹೋಗಿ ಬಾಂಬ್ನ ಪ್ಲ್ಯಾಂಟ್ ಮಾಡಿ ಬಂದಿದ್ದಷ್ಟೇ. ಆದರೆ ಇವನ ಕೆಲಸ, ಅಬ್ದುಲ್ ಮತೀನ್ ತಾಹಾ ಕೆಲಸ ಅದಲ್ಲ. ಆತನ ಕೆಲಸ ಏನು ಅಂತ ಹೇಳಿದರೆ ಈ ಮುಸಾವಿರ್ ಥರನೇ ಹಲವಾರು ಜನ ಯುವಕರನ್ನು ರ್ಯಾಡಿಕಲೈಸ್ ಮಾಡಿ ಅವರಿಗೆ ಒಂದೊಂದು ಕಡೆ ಹೋಗಿ ಬಾಂಬ್ ಬಿಡು ಅಂತ ಇನ್ಸ್ಟ್ರಕ್ಷನ್ ಕೊಡುವಂತಹ ಟಾಪ್ ಲೆವೆಲ್ ಲೀಡರ್. ಅದೇ ಒಂದು ಕಾರಣಕ್ಕೋಸ್ಕರ ಈತನ ಅರೆಸ್ಟ್ ಹಿನ್ನೆಲೆಯಲ್ಲಿ ಎಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈತನನ್ನು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾವೆ ಮತ್ತು ಈತನ ಬಂಧನದ ಮೂಲಕ ತಿಳ್ಕೋಬೇಕಾಗಿರುವಂಥ ವಿಚಾರಗಳು ತುಂಬ ಇದ್ದಾವೆ. ಈ ಹಿಂದೆ ನಡೆದಿರುವಂಥ ಎಲ್ಲ ಕೇಸುಗಳಲ್ಲೂ ಕೂಡ ಹ್ಯಾಂಡ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದಂಥವನು ಕರ್ನಲ್ ಅನ್ನುವ ಹೆಸರಿನಿಂದ ಗುರುತಿಸ್ಕೊಂಡಿದ್ದ. ಆ ಕರ್ನಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನ ಅಥವಾ ಇದೇ ಅಬ್ದುಲ್ ಮತೀನ್ ತಾಹಾ ಕರ್ನಲ್ ರೀತಿಯಲ್ಲಿ ತಾನೇ ಎಲ್ರಿಗೂ ಕೂಡ ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಿದ್ನ ಅನ್ನುವಂಥ ಒಂದು ಅನುಮಾನ ಇದೆ. ಈಗ ಆತನ ವಿಚಾರಣೆ ಮೂಲಕ ಅದು ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ, ನಮ್ಮಲ್ಲಿ ರಾಜಕಾರಣ ನಡೆಯುತ್ತಲ್ವಾ, ನಮ್ಮಲ್ಲಿ ರಾಜಕಾರಣ ಅಥವಾ ಓಟ್ ಹಾಕಿಸಬೇಕು ಮತ್ತೊಂದು ಅಂತ ಹೇಳುವಾಗ ನಮ್ಮ ದೇಶದೊಳಗಿರುವ ರಾಜಕಾರಣಿಗಳಿಗೆ ದುಡ್ಡನ್ನು ಅವರಿಗೆ ಹಂಚಿ ಎಲೆಕ್ಷನ್ ಮಾಡಿಸ್ಕೊಂಡು ಅಧಿಕಾರ ಮತ್ತೊಂದು ವಗೇರೆ ಹಿಡಿತಾರೆ. ಈಗ ಇವರು ಏನಾದರೂ ಮಾಡಬೇಕು ಅಂತಂದರೆ ದುಡ್ಡಿನ ಮೂಲ ಇರಲೇಬೇಕು. ಈಗಲಾದರೂ ಇಂಥದ್ದಕ್ಕೆ ವಿದೇಶಿ ದುಡ್ಡಿನ ಮೂಲ ಅಂತ ಪತ್ತೆ ಸಿಕ್ಕಿದೆಯಾ ಅಥವಾ ಭಾರತೀಯರ ಮೂಲದಿಂದಲೇ ಅದು ಬಂದಿರುವಂಥದ್ದ? ಒಂದು ವೇಳೆ ಆ ವಿದೇಶಿ ದುಡ್ಡು ಅಥವಾ ಈ ಥರ ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ಒಬ್ಬ ಲಾಭ ಇಲ್ಲದೆ ಯಾರು ಏನು ಮಾಡೋದಿಲ್ಲಲ್ವ, ಅವ್ರಿಗಾಗುವ ಲಾಭ ಏನು? ನಂಬರ್ 1 ನನ್ನ ಪ್ರಶ್ನೆ, ವಿದೇಶದಿಂದ ಅಥವಾ ಯಾವುದಾದ್ರೂ ಉಗ್ರ ಸಂಘಟನೆಯಿಂದಲೇ ಇದೇ ಪರ್ಟಿಕ್ಯುಲರ್ ಉಗ್ರ ಸಂಘಟನೆಯಿಂದ ಇವರಿಗೆ ದುಡ್ಡು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ನಂಬರ್ 1. ಇವರು ಇಲ್ಲಿ ಸಿಕ್ಕಾಕೊಂಡಾಗ ಇವರನ್ನು ರಕ್ಷಣೆ ಮಾಡೋದು ಹೆಂಗೆ? ನಂಬರ್ 2. ನಂಬರ್ 3, ಆಂತರಿಕವಾಗಿ ಭಾರತ ಒಳಗಿದ್ದವರು ಕೂಡ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸಹಾಯ ಮಾಡ್ತಾರೆ, ಅವ್ರಿಗೆ ಏನು ಲಾಭ ಸಿಗುತ್ತೆ ಅದರಿಂದ? ಎಸ್ ಜಯಪ್ರಕಾಶ್, ಇದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಕಳೆದ ಬಾರಿ ಅಂದರೆ ಈ ಒಂದು ಮಂಗಳೂರು ಕುಕ್ಕರ್ ಬಾಂಬ್ ಕೇಸು ಮತ್ತು ಅದಕ್ಕೂ ಹಿಂದೆ ನಡೆದಂಥ ಟ್ರಯಲ್ ಬ್ಲಾಸ್ಟ್ ಕೇಸುಗಳ ಸಂದರ್ಭದಲ್ಲಿ ತನಿಖೆ ನಡೆಸಿದಂತಹ NIA ಅಧಿಕಾರಿಗಳಿಗೆ ತುಂಬ ಕ್ಲಿಯರ್ ಆದಂತಹ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿತ್ತು. ಅಂದರೆ ಅದು ಮಿಡ್ಲ್ ಈಸ್ಟ್ ಕಂಟ್ರಿಗಳಿಂದ ಇವರಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ಬರ್ತಾ ಇದ್ದಿದ್ದು ಮತ್ತು ಆ ಹಣವನ್ನು ಇವರಿಗೆ ಕನ್ವರ್ಟ್ ಮಾಡಿ ಇಂಡಿಯನ್ ರುಪೀಸ್ಗೆ ಕೊಡೋದಕ್ಕೆ ಬೇಕಾದಂಥ ಏಜೆಂಟ್ಗಳು ಇದ್ದರು ಅನ್ನುವಂಥದ್ದು. ಲಾಸ್ಟ್ ಟೈಮ್ ಮೈಸೂರಿನಲ್ಲಿ ಇದ್ದಂತಹ ಶಾರಿಕ್ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಕ್ರಿಪ್ಟೋ ಕರೆನ್ಸಿಗಳನ್ನು ತನ್ನ ವ್ಯಾಲೆಟ್ಗಳಿಗೆ ಹಾಕ್ಕೊಂಡಿದ್ದ ಮತ್ತು ಅದನ್ನು ಕನ್ವರ್ಟ್ ಮಾಡಿಕೊಡೋದಕ್ಕೂ ಕೂಡ ಬೇರೆಯದೇ ಆದಂಥ ಒಂದಷ್ಟು ಜನ ವ್ಯಕ್ತಿಗಳಿದ್ದರು. ಈ ಮಿಡ್ಲ್ ಈಸ್ಟಲ್ಲಿ ಇರುವಂಥವ್ರು ಯಾವ ಕಾರಣಕ್ಕೋಸ್ಕರ ಇವರಿಗೆ ಹಣವನ್ನು ಕೊಡ್ತಾರೆ, ಅದರಿಂದ ಅವರಿಗೆ ವೈಯಕ್ತಿಕವಾಗಿ ಲಾಭ ಏನಿದೆ, ಯಾವ ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಅನ್ನುವಂಥನ್ನ ನೋಡ್ತಾ ಹೋದರೆ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನಿದ್ದಾವೆ ಐಸಿಸ್, ಅವುಗಳಿಗೆ ಒಂದು ರೀತಿಯಲ್ಲಿ ಹೆಂಗೆ ಅಂದರೆ ಹೂಡಿಕೆ ಮಾಡುವಂಥವ್ರು ಇದ್ದಾರೆ. ಈಗ ನಮ್ಮಲ್ಲಿ ಯಾವುದೋ ಒಂದು NGOಗೆ ಯಾರೋ ಸ್ವಯಂ ಪ್ರೇರಿತರಾಗಿ ಹಣ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿಯ ಲಾಭದ ಉದ್ದೇಶ ಇರಲ್ಲ, ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಡ್ತಾರೆ. ಅದೇ ರೀತಿಯಲ್ಲಿ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿರುವಂತಹ ಎಷ್ಟೋ ಜನ ನಾನು ಜಿಹಾದ್ಗೋಸ್ಕರ ಅಥವಾ ಐಸಿಸ್ಗೋಸ್ಕರ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿಕೋನದಲ್ಲಿ ಫಂಡಿಂಗ್ ಮಾಡುವಂಥವ್ರು ಕೂಡ ಇದ್ದಾರೆ. ಇದು NIA ತನಿಖೆ ವೇಳೆ ಕಳೆದ ಬಾರಿ ಬೆಳಕಿಗೆ ಬಂದಿತ್ತು ಮತ್ತು NIA ಅಧಿಕಾರಿಗಳು ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಜಯಪ್ರಕಾಶ್,
ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನನಗೆ ನೋಡಿ, ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಅದು ಹೆಂಗೆ ಅಂತಂದರೆ, ಈಗ